ಎಲ್ಲ ಪ್ರಕ್ರಿಯೆಗಳು ಕೂಡ ಫಾರ್ಮ್ಯಾಲಿಟೀಸ್ ಎಲ್ಲ ಮುಗಿದಿದೆ. ಅವ್ರಿಗೆ ಈಗ ಸೆಲ್ ಕರ್ಕೊಂಡು ಹೋಗ್ತಾರೆ. ದರ್ಶನ್ ಎಡಗೈನಲ್ಲಿದ್ದ ಕ್ರೇಪ್ ಬ್ಯಾಂಡೇಜನ್ನು ತೆಗೆಸಿದ್ದಾರೆ ಪೊಲೀಸರು. ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ಈ ಥರ ವಸ್ತುಗಳು ಒಬ್ಬ ವಿಚಾರಣಾಧೀನ ಖೈದಿಯ ಬಳಿ ಇರಬಾರ್ದು, ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತಾರೆ ಅಂತ ಎಚ್ಚರಿಕೆ ಅದೊಂಥರ. ಸೊ ಆ ಬ್ಯಾಂಡೇಜನ್ನು ತೆಗೆಸಿದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಜೈಲೊಳಗಡೆ ಕೆಲವು ಘಟನೆಗಳಿದೆ, ಈ ಥರದ್ದೆಲ್ಲ ನಡೆದಿದೆ. ಇಲ್ಲಿ ಅಂತ ಈ ಪ್ರಕರಣ ಅಂತ ನಾನು ಹೇಳ್ತಿಲ್ಲ. ಯಾವ ವಸ್ತುಗಳು ಕೂಡ ಖೈದಿಗೆ ಸಿಗಬಾರ್ದು, ಪ್ರಾಣಕ್ಕೇನಾದ್ರು ಅಪಾಯ ಮಾಡ್ಕೊಂಡ್ಬಿಡ್ತಾರೆ ಅಂತ ಅಷ್ಟೇ ಎಚ್ಚರಿಕೆ ಇವೆಲ್ಲ. ಒಂದು ಕಡೆ ಕ್ರೇಪ್ ಬ್ಯಾಂಡ್ ಹಾಕ್ಕೊಂಡು ಒಳಕ್ಕೆ ಹೋಗಿದ್ದನ್ನ ತಾವು ಗಮನಿಸ್ತಾ ಇದ್ದೀರಾ, ಮತ್ತೊಂದು ಕಡೆ ಅದನ್ನು ತೆಗೆಸಿದ್ದಾರೆ. ಅದನ್ನು ಕೊಡಲ್ಲ. ತೀರಾ ಪೇಯ್ನ್ ಆದರೆ ಆ ಥರ ಹಾಕ್ಕೋಬೋದೇನೋ, ಬಟ್ ಯೂಶ್ವಲಿ ಹಂಗೆ ಮಾಡ್ಕೊಳ್ಳಲ್ಲ. ಈ ಹಗ್ಗ, ಈ ಥರ ಬ್ಯಾಂಡೇಜ್ಗಳು, ಈ ಥರದ ವಸ್ತುಗಳನ್ನೆಲ್ಲ ಅವಾಯ್ಡ್ ಮಾಡ್ತಾರೆ ಸಾಮಾನ್ಯವಾಗಿ. ಯಾರಿಗೂ ಗೊತ್ತು, ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಬಿಡ್ಬೋದು. ಈ ದರ್ಶನ್ ವಿಚಾರಕ್ಕೆಲ್ಲ ಹೇಳ್ತಿರೋದು ನಾನು. ಬೇರೆ ಕೇಸ್ಗಳಲ್ಲಿ ಆ ಥರ ಆಗಿದೆ. ಹಾಗಾಗಿ ಕೇರ್ಫುಲ್ ಆಗಿರಬೇಕಷ್ಟೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಈಗ ಏನಾದರೂ ಈ ಲಗೇಜ್ ಥರ, ಅಂದರೆ ದರ್ಶನ್ಗೆ ಪ್ರತಿನಿತ್ಯ ಬಟ್ಟೆಗಳನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಲಗೇಜು, ಅವರಿಗೆ ಸಂಬಂಧಪಟ್ಟ ವಸ್ತುಗಳು, ಈ ಥರದ್ದನ್ನು ಏನಾದರೂ ತಂದಿದ್ದಾರಾ ಹೇಗೆ ಅಂತ? ಅರವಿಂದ್, ಸದ್ಯಕ್ಕೆ ಆ ರೀತಿ ಯಾವುದೇ ವಸ್ತುಗಳನ್ನ ತೆಗೆದುಕೊಂಡು ಹೋಗುವಂಥದ್ದು ಕಂಡು ಬಂದಿಲ್ಲ. ಅಂದ್ರೆ ಒಂದು ಬೆಡ್ಶೀಟ್ ಅನ್ನು ಮಾತ್ರ ಒಳಗಡೆ ತೆಗೆದುಕೊಂಡು ಹೋಗಿದ್ದಾರೆ. ಅದಾದ್ಮೇಲೆ ಬಹುಶಃ ಅವ್ರ ಕುಟುಂಬಸ್ಥರವರ ಆತ್ಮೀಯರು ಯಾರಾದ್ರೂ ಆ ರೀತಿಯ ವಸ್ತುಗಳನ್ನ ತೆಗೆದುಕೊಂಡು ಬಂದು ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಆದ್ರೆ ಸದ್ಯಕ್ಕೆ ಆ ರೀತಿ ಯಾವುದೇ ವಸ್ತುಗಳನ್ನ ತೆಗೆದುಕೊಂಡು ಹೋಗಿಲ್ಲ. ಹೀಗಾಗಿ ಒಂದಿಷ್ಟು ಅಂದ್ರೆ ದೊಡ್ಡ ಮಟ್ಟದ ಸೆಕ್ಯೂರಿಟಿ ಇರೋದ್ರಿಂದಾಗಿ ಸದ್ಯಕ್ಕೆ ಏನನ್ನೂ ಕೂಡ ಒಳಗಡೆ ಕಳಿಸಿಲ್ಲ. ಒಂದ್ ವೇಳೆ ಹಿಂದ್ಗಡೆಯಿಂದ ಅವ್ರು ಯಾರಾದ್ರೂ ಅವ್ರ ಸಹಚರ ಯಾರಾದ್ರೂ ಅಂದ್ರೆ ಅವ್ರ ಆತ್ಮೀಯರು ಯಾರಾದ್ರೂ ತಂದು ಕೊಡ್ಬೋದು. ಆರಂಭದಲ್ಲಿ ಈಗ ಒಂದಿಷ್ಟು ಪ್ರೊಸೀಜರ್ಗಳೇನಿತ್ತು ಅದೆಲ್ಲನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡ ನಂತರದಲ್ಲಿ ಅವ್ರನ್ನ ಸೆಲ್ಲಿಗೆ ಕಳಿಸ್ತಾರೆ. ತದನಂತರದಲ್ಲಿ ಅವರಿಗೆ ಬಟ್ಟೆ ಆಗಿರ್ಬೋದು, ಬೇರೆ ಬೇರೆ ಇನ್ನಿತರ ವಸ್ತುಗಳೇನಾದ್ರೂ ಬೇಕಂದ್ರೆ ತಂದು ಕೊಡ್ತಕ್ಕಂಥದ್ದು ಕೂಡ ನಡೆಯುತ್ತೆ. ಅರವಿಂದ್, ಅಷ್ಟೇ, ಇನ್ನೇನು ಇಲ್ಲ. ಎಲ್ಲವೂ ಸರಿ ಇದ್ದಿದ್ರೆ ಇವರೆಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರ್ತಾ ಇದ್ರು. ಎಲ್ಲವೂ ಸರಿ ಇದ್ದಿದ್ರೆ, ಅವ್ರ ಪಾಡ್ಗೆ ಅವ್ರು ಇದ್ದಿದ್ರೆ. ಬಟ್ ಅಲ್ಲಿ ಯಾರನ್ನೋ ಪರಿಚಯ ಮಾಡಿಕೊಂಡು, ಅಲ್ಲಿ ಅವರಿಂದ ಫೆಸಿಲಿಟಿ ಪಡ್ಕೊಂಡು, ಜೈಲು ಸಿಬ್ಬಂದಿಗಳಿಂದ ಅನುಕೂಲ ಪಡ್ಕೊಂಡು, ಸಿಗರೇಟ್ ಸೇದ್ಕೊಂಡು ರಾಜಾರೋಷವಾಗಿದ್ರಲ್ಲ, ಆ ಸುದ್ದಿ ಹೊರಗೆ ಬಂತು. ಫೋಟೋ ವೈರಲ್ ಆಯಿತು, ವಿಡಿಯೋ ವೈರಲ್ ಆಯಿತು. ಬಿಂದಾಸಾಗಿ ಇವರು ಫೋನಲ್ಲಿ ಮಾತನಾಡೋದೇನೋ ಎಲ್ಲ. ಹಾಗಾಗಿ ಇಷ್ಟೆಲ್ಲ ಆಗಬೇಕಾಗಿ ಬಂತು ಈ ಪ್ರಕರಣದಲ್ಲಿ. ಇನ್ಫ್ಯಾಕ್ಟ್ ಇದೆಲ್ಲ ಬೇಕಾಗಿರಲಿಲ್ಲ. ತಾವೇ ಮಾಡಿಕೊಂಡಂತಹ ಎಡವಟ್ಟಿನಿಂದ ಈಗ ದರ್ಶನ್ ಬಳ್ಳಾರಿ ಸೇರಿದ್ದಾರೆ.